like a stories ಮಗ್ಗ ಶುಭೋದಯ. ಎಲ್ಲೆಡೆ ಯಾವ ನ್ಯೂಸ್ ಚಾನಲ್ ನೋಡು, ಯಾವ ನ್ಯೂಸ್ ಪೇಪರ್ ನೋಡು, ಯಾವ ಸೋಷಿಯಲ್ ಮೀಡಿಯಾ ನೋಡು, ನಜ್ಜಿ ನೋಡಿದ್ರು ಆರ್ ಸಿ ಬಿ ಮಯ ಲೆಜೆಂಡ್ಸ್ ಆಫ್ ದ ಲೆಜೆಂಡ್ಸ್ಗಳೆಲ್ಲ ವಿಶ್ ಮಾಡಾಕ್ಬಿಟ್ಟಿದ್ರೆ ನಮ್ಮ ಆರ್ ಸಿ ಬಿಗೆ 18 ವರ್ಷ ಆದಾದ್ಮೇಲೆ ಟ್ರೋಫಿ ಗೆದ್ದಿರೋದ್ರಿಂದ ಟ್ರೂ ಸೀನ್ಸ್ ಮಗ. ಸೊ ಇವಾಗ ಬಂದಿದೆ ಅಫಿಷಿಯಲ್ ಅಪ್ಡೇಟು ನಮ್ಮ ಆರ್ ಸಿ ಬಿ ಕಡೆಯಿಂದ. ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಪರೇಡ್ನ ಕಾಲ್ ಮಾಡಿದ್ದಾರೆ ವಿಧಾನಸೌಧದಿಂದ ಹಿಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಎಲ್ಲ ಬಿಡೋ ಡೌಟ್ ಅಷ್ಟೇ, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ. ಸೊ ಅಲ್ಲಿ ಇನ್ನೇನು ಮಾಡ್ತಾರೆ ಗೊತ್ತಿಲ್ಲ, ಪರ್ಟಿಕ್ಯುಲರಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಬಿಟ್ಟು ಫ್ಯಾನ್ಸ್ಗಳೆಲ್ಲ ಅಲೋ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಪರೇಡ್ ಅಂತೂ ಕಾಲ್ ಮಾಡಿದೆ, ಜಸ್ಟ್ ಪರೇಡು ವಿಧಾನಸೌಧದಿಂದ ಹಿಡ್ಕೊಂಡು. ಇನ್ನೇನಲ್ಲಿ ಜಾಸ್ತಿ ಏನಿಲ್ಲ, ವಿಧಾನಸೌಧದಿಂದ ಹಿಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದರೆ ವಿದಿನ್ ಕಿಲೋಮೀಟ್ರೇ ಇದೆ. ಸೊ ಚಿಕ್ಕ ಪೆರಡನೇ ಆಗಿರುತ್ತೆ, ಬಟ್ ಜಾಮ್ ಪ್ಯಾಕ್ಡ್ ಅಂತೂ ಖಂಡಿತ. ಇವತ್ತೆಲ್ಲ ಅವ್ನ ಅಜ್ಜಿ ಕಬ್ಬನ್ ಪಾರ್ಕು, ಕ್ವೀನ್ಸ್ ರೋಡು, ಕಬ್ಬನ್ ರೋಡ್ ಅವ್ನ ಅಜ್ಜಿ ಎಲ್ಲ ಫುಲ್ಲು ಪ್ಯಾಕ್ ಆಗೋಗ್ಬಿಟ್ಟಿರ್ತೈತೆ ಅಂತ ಅನ್ಕೊಳ್ಳಿ. ಇಲ್ಲಿ ಕಾಲಿಕ್ಕಾಗೋದಿಲ್ಲ, ಜಾಗ ಇರೋದಿಲ್ಲ ಅಲ್ಲಿ. ಸೊ ಸ್ವಲ್ಪ ಚೆನ್ನಾಗಿ ಕೇಳ್ತಾ ಇದ್ದೀರಾ ಎಲ್ಲಿದನ್ನ ನೋಡಬಹುದು ಅಂತ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಬಂದಿದೆ ಅಪ್ಡೇಟು, ಸ್ಟಾರ್ ಸ್ಪೋರ್ಟ್ಸಲ್ಲಿ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ. ಆರ್ ಸಿ ಬಿಯ ವಿನ್ನಿಂಗ್ ಪರೇಡು 3:30 ಸ್ಟಾರ್ಟ್ ಆಗುತ್ತೆ. ಆರ್ ಸಿ ಬಿಯ ವಿನ್ನಿಂಗ್ ಪರೇಡು ವಿಧಾನಸೌಧದಿಂದ. ಸೊ ಇದು ಏನು ಜಾಸ್ತಿ ಹೋದೇನೋ, 1 ಅವರ್ ಇರುತ್ತೆ ಅಂತ ಕಾಣಿಸುತ್ತೆ. ನಾವು ಲಾಸ್ಟ್ ಪರೇಡ್ ನೋಡಿದ್ದು ಮುಂಬೈಯಲ್ಲಿ ಆಯ್ತಲ್ಲ, ಇಂಡಿಯಾ T20 ವರ್ಲ್ಡ್ ಕಪ್ನಾಗ ಗೆದ್ಬಿಟ್ಟು ಬಂದಿಲ್ಲ, ಆವಾಗ ಜಾಮ್ ಪ್ಯಾಕ್ಡ್ ಆಗೋಗ್ಬಿಟ್ಟಿತ್ತು ಆ ಮರೀನಾ ಬೀಚು. ಸೊ ಇವಾಗಲೂ ಕೂಡ ಅದೇ ಥರ ಸೀನ್ಸ್ ಆಗೋ ಥರ ಕಾಣಿಸ್ತಾ ಇದೆ. 18 ವರ್ಷ ಆದಮೇಲೆ ಇನ್ನೇನು ಗುರು, ಇನ್ನೇನು 1 ವರ್ಷ ಗೆದ್ರೇ ಅವನ ಅಜ್ಜಿ ಹಬ್ಬ ಮಾಡೋವಂಥವ್ರು. 18 ವರ್ಷ ಆದಮೇಲೆ ಗೆದ್ದಿರೋವಂಥದ್ದು. ಸೊ ಅಲ್ಲಿ ಪ್ಯಾಕ್ಡ್ ಆಗಿದಾಗ ಇನ್ನೇನು ಆಗಿರುತ್ತೆ ಹೇಳಿ. ನೆನ್ನೆನೇ ಅವನ ಅಜ್ಜಿ ಎಂಥ ದೊಂಬಿ ಅದು ಹೋಗ್ಬಿಟ್ಟಿದ್ದು. ಬೆಂಗಳೂರು ಅಂತ ಅವನ ಅಜ್ಜಿ ಕೇಳಂಗೇನೇ ಇಲ್ಲ. ಬೆಂಗಳೂರು ಮಾತ್ರ ಅಂತಲ್ಲ, ಆಲ್ ಓವರ್ ಕರ್ನಾಟಕ, ಇನ್ಫ್ಯಾಕ್ಟ್ ಆಲ್ ಓವರ್ ಇಂಡಿಯಾ ಸೆಲೆಬ್ರೇಷನ್ ಜೋರಾಗೇ ನಡೆದಿದೆ. ಆ್ಯಂಡ್ ಜಿಯೋ ಹಾಟ್ಸ್ಟಾರಲ್ಲೂ ಕೂಡ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. 3:30 ನಂತರ 1 ಅವರ್ ಇರಬಹುದು. ಬಟ್ 2 ಥಿಂಗ್ಸ್ ಟೇಕ್ ಟೈಮು ಮಗ. ನೆನ್ನೆ ನೋಡಿದ್ದು ಎಂತೆಂಥ ಸೀನ್ಗಳನ್ನ ನೋಡ್ಬಿಟ್ವಿ ಗುರು. ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್, AB ಡಿ ವಿಲಿಯರ್ಸ್ 3 ಜನ ಹಿಡ್ಕೊಂಡು ಟ್ರೋಫಿನ ಎತ್ತುತ್ತಾ ಇದ್ದಂಗೆನೇ ಆ ಒಂದು ಟ್ರೂ ಎಮೋಷನ್ಸು, 18 ವರ್ಷದ ಎಮೋಷನ್ಸು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಅದೆಲ್ಲ ಹಳೇದೆಲ್ಲ ರೀಕಾಲ್ ಆಗ್ತಿತ್ತು ಗುರು. 2016, 2011 ಫೈನಲ್ಸಲ್ಲಿ ಸೋತಿದ್ದು, ತಲೆ ಕೆಳಗಡೆ ಇಟ್ಕೊಂಡಿದ್ದು, ಆ ಡಗೌಟಲ್ಲಿ ಕೂತ್ಕೊಂಡಿದ್ದು, ಹಿಂಗೆ ತಲೆ ಬಗ್ಗಿಸ್ಕೊಂಡು. ಸೊ ಇದೆಲ್ಲ ನೆನಪಾಗ್ತಾ ಇತ್ತು. ಬಿಡಿ ತಲೆ ಬಗ್ಗಿಸ್ಕೊಂಡು ಹೋಗಿದ್ದು. ಸೊ ಎಲ್ಲ ಒಂಥರ ಮೆಮೊರೀಸ್ ಅಷ್ಟೇ ಗುರು. ನಿಜಾಲು ಹೇಳಬೇಕು ಅಂದರೆ ರಾತ್ರಿ 3 ಗಂಟೆ 4 ಗಂಟೆ ಆದ್ರೂ ಸೆಲೆಬ್ರೇಟ್ ಮಾಡ್ತಾಯಿದ್ರು ಗುರು ಆರ್ ಸಿ ಬಿ ಫ್ಯಾನ್ಸ್ಗಳು. ಮಲ್ಗೆ ಇಲ್ಲ ಅನ್ಕೊಳ್ಳಿ. ನಾನು ಮೊನ್ನೆ ಎಲ್ಲ ಹೆಂಗೆ ನಿದ್ದೆ ಬರ್ತಾಯಿರಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ಟ್ರೋಫಿ ಗೆಲ್ಲೋದಿಲ್ವ ಅವರು, ಏನಾಗುತ್ತೋ ಏನು ಕತೆನೋ. ಫೈನಲ್ಗೆ ಬಂದ್ಬಿಟ್ಟು 3 ಸಲ ಕೂಸ್ಕೊಂಡಿದ್ದೀವಿ, ಈ ಸಲ ಭಯ ಆಗ್ತಾಯಿತ್ತು, ಯಾಕೋ ನಿದ್ದೆ ಬರ್ತಾ ಇಲ್ಲ ಅನ್ನೋ ಥರ ಇತ್ತೋಗರು. ಬಟ್ ಇವತ್ತು ಹೆಂಗಿದೆ ಅಂತಂದರೆ ಸೀನ್ಸು, ನನ್ನ ಮ್ಯಾಚ್ನ ಗೆದಾದ್ಮೇಲೆ ಫೈನಲ್ಸ್ನ ಚಾಂಪಿಯನ್ಸ್ ಆಗ್ತಾ ಇದ್ದಂಗೆ ಗೆದ್ದುಬಿಟ್ಟಿದ್ದಾರೆ ಅಂತ ನಿದ್ದೆ ಬರ್ತಾ ಇಲ್ಲ ಗುರು. ಒಟ್ಟಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ನಿದ್ದೆ ಬರ್ತಾ ಇಲ್ಲ ಅಷ್ಟೇ. 1-2-3 ದಿನ ನಿದ್ದೆ ಬರೋಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ವಾರಗಟ್ಟಲೆ ಸೆಲೆಬ್ರೇಟ್ ಮಾಡ್ತಾರೆ ಇದನ್ನು. ಸುಮ್ಮನೆ 18 ವರ್ಷ ಆದಮೇಲೆ ಗೆದ್ದಿರೋದಲ್ಲಿ ಎಂಥ ಎಮೋಷನ್ಸ್ ಇದು. ಎಲ್ಲ ಟ್ರಿಗರ್ ಎಂದು ಹೋಗ್ಬಿಡ್ತು ಎಲ್ಲರಿಗೂ. ನಜ್ಜಿ ಗೂಸ್ ಬಂಪ್ಸ್ ಏನು ಕೇಳ್ತೀರಾ, ನಜ್ಜಿ ಕಣ್ಣು ನನಗೆ ಲೈಟಾಗಿ ತುಂಬ್ಕೊಂಬಿಡ್ತು ನೀರು. ನಮ್ಮ ಮಕ್ಕಳು ಯಾರು ಸತ್ರನೂ ಅಳೋದಿಲ್ಲ ನಾನು, ನನಗೇನೇ ಲೈಟಾಗಿ ತುಂಬ್ಕೊಂಬಿಡ್ತು ನೀರು. ಸೊ ಎಲ್ಲ ಎಮೋಷನ್ಸ್ ಎಲ್ಲರಿಗೂ ಕೂಡ ಟ್ರಿಗರ್ ಆಗಿರುತ್ತೆ. ಸೆಲೆಬ್ರೇಟ್ ಮಾಡುವಂಥ ಸಮಯ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಇನ್ನೂ ಗೊತ್ತಾಗ್ತಿಲ್ಲ. ನೆನ್ನೆ ನಾನು ಬ್ಲ್ಯಾಂಕ್ ಔಟ್ ಆಗಿರೋನು, ಇವಾಗಲೂ ಕೂಡ ಒಂಥರ ಬ್ಲ್ಯಾಂಕ್ ಆಗೇನೆ ಇದೆ ನನ್ನ ತಲೆ. ಸೊ ನೋಡೋಣ ಇವತ್ತಿನ ಪರೇಡು ಸೆಲೆಬ್ರೇಷನ್ನು ಇದಿತ್ತಲ್ಲ T20 ವರ್ಲ್ಡ್ ಕಪ್ ಸೆಲೆಬ್ರೇಷನ್ ಏನಿತ್ತು ಆ ಪರೇಡು. ಸೊ ಅದಕ್ಕಿಂತ ಅದ್ದೂರಿ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಅದಕ್ಕಿಂತ ಒಂಥರ ಅಲ್ಲೂ ಕ್ರೌಡು ಸಿಕ್ಕಾಪಟ್ಟೆ ಒಂಥರ ಜಾಮ್ ಪ್ಯಾಕ್ಟ್ ಆಗೋಗ್ಬಿಟ್ಟಿತ್ತು. ಇಲ್ಲೂ ಕೂಡ ಅದಕ್ಕಿಂತ ಡಬಲ್ ತ್ರಿಬಲ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಅದೆಷ್ಟು ಕ್ರೌಡು ಸೇರ್ತಾರೆ ಅಂತ. ಆ್ಯಂಡ್ ಸ್ಟಾರ್ ಸ್ಪೋರ್ಟ್ಸಲ್ಲಿ ಜೊತೆಗೆ ಹಾಟ್ಸ್ಟಾರಲ್ಲಿ, ಜಿಯೋ ಹಾಟ್ಸ್ಟಾರಲ್ಲಿ ನೋಡೋಣ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.